ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಎಷ್ಟು ಹದಗೆಟ್ಟಿದೆ ಅಂದರೆ ಯಾರು ಮನೆ ಬಿಟ್ಟು ಬೀದಿಗೆ ಬರುವ ಪರಿಸ್ಥಿತಿಯಲ್ಲಿ ಇಲ್ಲ ಅಂತ ಹೇಳುವಂಥದ್ದು ನಿರ್ಮಾಣ ಆಗಿದೆ. ಕ್ರಿಮಿನಲ್ಗಳಂತೂ ರಾಜಾರೋಷವಾಗಿ ತಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರುವಂಥದ್ದು ನಾವು ಕಂಡಿದ್ದೇವೆ. ಎಲ್ಲೋ ನಮಗೆ ಸಾಮಾನ್ಯ ಜನ ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಇಷ್ಟ ತನಕ ಪೊಲೀಸ್ ಇಲಾಖೆ ಅಂತ ಹೇಳಿದರೆ ಅದು ಒಂದು ಸ್ವಂತ ಶಕ್ತಿಯಿಂದ ಸ್ವಂತ ವ್ಯವಸ್ಥೆಯಿಂದ ಎಲ್ಲ ಕೆಲಸ ಮಾಡ್ತಾಯಿತ್ತು ಅಂತ ಹೇಳಿ. ಈಗ ಕರ್ನಾಟಕ ಪೊಲೀಸ್ ಇಲಾಖೆ ಹಿಂದೆ ಎಲ್ಲ ಇಡೀ ದೇಶದಲ್ಲೇ ನಂಬರ್ 1 ಇಲಾಖೆ ಅಂತ ಹೇಳುವಂಥ ಆ ಪೊಲೀಸ್ ಇಲಾಖೆ ಇವತ್ತು ಎಷ್ಟು ಹದಗೆಟ್ಟಿದೆ ಅಂತ ಹೇಳಿದರೆ ಇದನ್ನು ಸಾಮಾನ್ಯ ಜನ ಮಾತಾಡ್ತಾರೆ. ಇದು ಕಾಂಗ್ರೆಸ್ ಕೃಪಾಪೋಷಿತ ಒಂದು ನಾಟಕ ಕಂಪನಿ ಹಂಗೆ ಆಗಿಬಿಟ್ಟಿದೆ. ಅವರ ಡೈರೆಕ್ಷನ್ ಮೇಲೆ ಸಿದ್ದರಾಮಯ್ಯ ಇರ್ಬೋದು, DKಶಿ ಇರ್ಬೋದು, ಇವರ ಡೈರೆಕ್ಷನ್ ಮೇಲೆ ಯಾರಿಗೂ ಕೂಡ ಇವತ್ತು ಏನು ಮಾಡಲಾಗದಂಥ ಪರಿಸ್ಥಿತಿಯಲ್ಲಿದ್ದೇವೆ ಅಂತ ಹೇಳುವಂಥ ಭಾವನೆಗಳು ಬಂದಿದೆ. ಉದಾಹರಣೆ, ಇವತ್ತು ಇಷ್ಟೆಲ್ಲ ಜನ ಮಹಿಳೆಯರೆಲ್ಲ ಬಂದಿರುವಂಥದ್ದು ಯಾಕೆ ಅಂತ ಹೇಳಿದರೆ ವಾಕಿಂಗ್ ಹೋಗಲಿಕ್ಕೆ ಹೆದರಿಕೆ ಆಗುತ್ತೆ ಬೆಳ್ಳಂಬೆಳಿಗ್ಗೆ ಅವರಿಗೆ. ಪರಿಸ್ಥಿತಿಗಳ ಎಷ್ಟರ ಮಟ್ಟಿಗೆ ಹೋಗಿದೆ ಅಂತ ಹೇಳಿದರೆ ಕ್ರಿಮಿನಲ್ಗಳು ರಾಜಾರೋಷವಾಗಿ ಒಂದು ಮರ್ಡ್ರ್ ಮಾಡಿ ತಪ್ಪಿಸಿಕೊಳ್ಳಲಿಕ್ಕೆ ತಾನೇ ಓಡಿ ಬೇರೆ ಟ್ರೈನ್ನಲ್ಲಿ ಹೋಗಿ ಬೇರೆಯವರ ಮೇಲೆ ಹಲ್ಲೆ ಮಾಡಿ ಸಾರ್ವಜನಿಕರಿಂದ ಅರೆಸ್ಟ್ ಆಗಬೇಕಾದಂಥ ಪರಿಸ್ಥಿತಿ ಆಗಿದೆ. ಪೊಲೀಸರಿಂದ ಅರೆಸ್ಟ್ ಆಗುವಂಥ ಪರಿಸ್ಥಿತಿ ಇವತ್ತಿಲ್ಲ. ಇಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ನಿಶ್ಚಯ ಮಾಡಿದೆ, ಇದನ್ನು ಸುಮ್ಮನೆ ಬಿಡಲಿಕ್ಕೆ ಆಗೋದಿಲ್ಲ. ನಮ್ಮ ಫಸ್ಟ್ ಪ್ರಿಯಾರಿಟಿ ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗೆ ಇದನ್ನು ತಿಳಿಸಬೇಕು. ಇಲ್ಲದಿದ್ದರೆ ನಾವೇ ಬೀದಿಗಿಳಿಯುವಂಥ ಅನಿವಾರ್ಯ ಪರಿಸ್ಥಿತಿ ಆಗುತ್ತೆ. ಏನಾದರೂ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಎಲ್ಲರೂ ಬೀದಿಗಿಳಿದು ಅವರಿಗೆ ಇವತ್ತು ಇಡೀ ರಾಜ್ಯದ ಸಾರ್ವಜನಿಕರು ಬೆಂಬಲ ಕೊಟ್ಟರೆ ಪ್ರಾಯಶಃ ಏನಾಗ್ಬೋದು ಪರಿಸ್ಥಿತಿ ಅಂತ ಹೇಳುವಂಥದ್ದು ಆಲೋಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ಅವರಿಗೆ ತಿಳಿಸಬೇಕು ಅಂತ ಹೇಳುವಂಥ ಪ್ರಯತ್ನ ಮಾಡಿದ್ದೇವೆ. ಈಗಾಗಲೇ ಸಾಮಾನ್ಯ ಮನುಷ್ಯರ ಮನಸ್ಸಿನಲ್ಲಿ ಒಂದು ಭಾವನೆ ಇದೆ. ನಮ್ಮ ಮಾಲವಿಕಾ ಮೇಡಮ್ ಭಾರಿ ಚೆನ್ನಾಗಿ ನಮ್ಮ DG ಅವರಲ್ಲಿ ಹೇಳಿದರು. ಇವತ್ತು ಸಾಮಾನ್ಯ ಜನರ ಮನಸ್ಸಿನ ಪರ್ಸೆಪ್ಷನ್ ಹೇಗಾಗಿದೆ ಅಂತ ಹೇಳಿದರೆ ಪೊಲೀಸರು ಇಲ್ಲವೇ ಇಲ್ಲ. ಒಂದು ವೇಳೆ ಪೊಲೀಸ್ ಏನಾದರೂ ಇದ್ದರೂ ಕೂಡ ಅದು ಕಾಂಗ್ರೆಸ್ನವರ ಹೇಳಿಕೆಯ ಮೇಲೆ ನಡೀತದೆ. ಅವರೇನು ಹೇಳ್ತಾರೋ, ಗೃಹ ಮಂತ್ರಿಗಳು DK ಶಿವಕುಮಾರರು, ಸಿದ್ದರಾಮಯ್ಯರು ಯಾವುದಾದ್ರು ಒಂದು ಕ್ರೈಮ್ ಆದ ತಕ್ಷಣ ಮಾಧ್ಯಮದವರು ಕೇಳಿದ ತಕ್ಷಣ ಒಂದು ಡೈರೆಕ್ಷನ್ನೇ ಕೊಟ್ಟುಬಿಡ್ತಾರೆ ಪೊಲೀಸ್ಗೆ. ಈ ರೀತಿ ಇದರ ತನಿಖೆ ನಡಿಬೇಕು ಅಂತ ಹೇಳುವಂಥದ್ದು ಈ ವಾತಾವರಣ ಇವತ್ತು. ಆದ ಕಾರಣ ಪ್ರಾರಂಭದಲ್ಲೇ ತನಿಖೆ ಹಾದಿ ತಪ್ಪಿಸುವಂಥ ವ್ಯವಸ್ಥೆ ರಾಜ್ಯ ಸರ್ಕಾರ ಮಾಡ್ತಾ ಇರುವಂಥದ್ದು. ಕಾಂಗ್ರೆಸ್ನ ಆ ಒಂದು ರೀತಿಯಲ್ಲಿ ಏಜೆಂಟ್ರ ಹಾಗೆ ವರ್ತನೆ ಮಾಡ್ತಾ ಇರುವಂಥ ಪೊಲೀಸ್ ಡಿಪಾರ್ಟ್ಮೆಂಟು ತುಂಬ ನೋವಿಂದ ನಾನು ಈ ಮಾತನ್ನು ಹೇಳ್ತೇನೆ. ಪೊಲೀಸರು ಅಂತ ಹೇಳಿದರೆ ಹುಟ್ಟಿನಿಂದ ಸಾವಿನವರೆಗೆ ನಮ್ಮೊಟ್ಟಿಗೆ ಇರಬೇಕಾದವರು. ಆದರೆ ಅವರೇ ಇವತ್ತು ಈ ಪರಿಸ್ಥಿತಿ ಆದರೆ ಹುಟ್ಟು ಸಾವಿನ ಮಧ್ಯೆ ಬದುಕಲಿಕ್ಕೆ ಸಾಧ್ಯ ಆಗದಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಎಲ್ಲವನ್ನು ಅವರಿಗೆ ವಿಶ್ಲೇಷಣೆ ಮಾಡಿದ್ದೇವೆ. ಅವರು ಕೂಡ ಹೌದು 3 ತಿಂಗಳಿಂದ ಈಚೆ ಸ್ವಲ್ಪ ಭಾರಿ ನಮ್ಮ ಮರ್ಡ್ರ್ಗಳು, ಸೆನ್ಸೇಷನಲ್ ಮರ್ಡ್ರ್ಗಳು ಮತ್ತೊಂದೆಲ್ಲ ಆಗಿದ್ದಾವೆ. ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ಭಯದಲ್ಲಿ ಇದ್ದಾರೆ ಅಂತ ಹೇಳುವಂಥದ್ದನ್ನು ಪೊಲೀಸ್ ವರಿಷ್ಠಾಧಿಕಾರಿ ಕೂಡ ಇವತ್ತು ಒಪ್ಪಿಕೊಳ್ಳುವಂಥದ್ದನ್ನು ಮಾಡಿದ್ದಾರೆ. ಆದ ಕಾರಣ ನಮ್ಮ ಆಗ್ರಹ ಮಾಡಿದ್ದೇವೆ, ಇವತ್ತು ಮುಂದೆ ನೀವು ನಿಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಳುವಂಥ ಒಂದು ಇಲಾಖೆ ಆಗಬೇಕು. ನಿಮ್ಮ ಅಸ್ತಿತ್ವ ಯಾರ್ದೋ ಕೊಟ್ಟು ನೀವು ಒಂದು ಸುಮ್ಮನೆ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ತೇವೆ ಅಂತ ಹೇಳಿದರೆ ಆ ಇಲಾಖೆಗೆ, ಪೊಲೀಸ್ ಇಲಾಖೆಗೆ ವಿಶೇಷವಾಗಿ ಗೌರವ ಬರುವುದಿಲ್ಲ ಅಂತ ಹೇಳುವಂಥದ್ದು ಮಾತನ್ನು ಹೇಳಿದ್ದೇವೆ. ಮಹಿಳೆಯರಿಗೆ ಯಾವತ್ತೂ ಕೂಡ ರಕ್ಷಣೆ ಕೊಡುವಂಥ ಕೆಲಸ ಕಾರ್ಯಗಳಲ್ಲಿ ನೀವು ಹೆಚ್ಚು ಒತ್ತು ಕೊಡಬೇಕು ಅಂತ ಹೇಳುವಂಥದ್ದು ಮಾಡಿದ್ದೀವಿ. ಸರ್, ಆಸ್ತಿ ವಿಚಾರದಲ್ಲಿ ದೇವರಾಜೇಗೌಡರು ಒಂದು ಆರೋಪ ಮಾಡಿದರೆ ಕಾಂಗ್ರೆಸ್ ನಾಯಕರು 100 ಕೋಟಿ ರೂಪಾಯಿ ಆಫರ್ ಕೊಟ್ಟಿದ್ದರು. ನೋಡಿ, ನಾನು 2 ಮಾತು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈ ಒಂದು ಮ್ಯಾಟರ್ ದಿಸ್ ಈಸ್ ಅಂಡರ್ ಎನ್ಕ್ವೈರಿ. SITಯಲ್ಲಿ ಈಗ ಎನ್ಕ್ವೈರಿಗೆ ಇರುವ ಕಾರಣ ನಾನು ಇದರ ಬಗ್ಗೆ ಒಂದು ತನಿಖೆಯಲ್ಲಿರುವಾಗ ನಾನೇ ಈಗ ಹೇಳಿ ಸ್ಟೇಟ್ಮೆಂಟ್ಗಳನ್ನು ಮಾಡುವ ಮುಖಾಂತರ ತನಿಖೆ ಹಾದಿ ತಪ್ಪಿಸ್ತಾರೆ ಅಂತ ಹೇಳಿ ನಾನು ಹಾದಿ ತಪ್ಪಿಸುವಂಥ ಪ್ರಯತ್ನಗಳನ್ನು ಮಾಡಬಾರ್ದು. ಆದ ಕಾರಣ ಇದನ್ನು ಈಗಾಗಲೇ ತನಿಖೆ ಮಾಡುವಂಥ ಇಲಾಖೆಗಳು ಮಾಡಬೇಕು. ಆ ಇಲಾಖೆಗಳ ಮೇಲೆ ವಿಶ್ವಾಸ ಇಲ್ಲ ಅಂತ ಹೇಳುವಂಥದ್ದು ಸಾರ್ವಜನಿಕ ವಲಯದಲ್ಲಿ ಬಂದಿದೆ ಈಗ. ಅದಕ್ಕಾಗಿ ನಮ್ಮ ಆಗ್ರಹ ಇದೆ, ಒಂದು CBIಗೆ ಹ್ಯಾಂಡ್ ಓವರ್ ಮಾಡಿ. CBIಯಲ್ಲೂ ನಿಮಗಿಲ್ಲ ಅಂತ ಹೇಳಿದರೆ ಎಲ್ಲರೂ ಇವತ್ತು ಒಪ್ಪಿಕೊಳ್ಳಬಲ್ಲಂತಹ ಒಂದು ನ್ಯಾಯಾಂಗ ಇಲಾಖೆಯ ಒಬ್ಬ ಸಿಟ್ಟಿಂಗ್ ಜಡ್ಜ್, ರಿಟೈರ್ಡ್ ಜಡ್ಜ್ ಅಲ್ಲ, ಒಬ್ಬ ಸಿಟ್ಟಿಂಗ್ ಜಡ್ಜಿಂದ ಇದನ್ನು ತನಿಖೆ ಮಾಡಿಸಬೇಕು ಅಂತ ಹೇಳುವಂಥ ಆಗ್ರಹ ನಮ್ಮಲ್ಲಿದೆ. ಆದರೆ ದೇವರಾಜೇಗೌಡರ ಹೇಳಿಕೆಯ ಬಗ್ಗೆ ಮತ್ತೊಂದರ ಬಗ್ಗೆ ನಾನಾಗಲಿ ನಮ್ಮ ಪಕ್ಷವಾಗಲಿ ಈ ಮಧ್ಯದಲ್ಲಿ ಯಾವುದೇ ಸ್ಟೇಟ್ಮೆಂಟ್ಗಳನ್ನು ಮಾಡಿ ಹಾದಿ ತಪ್ಪಿಸುವಂಥ ಕೆಲಸಗಳನ್ನು ಮಾಡಲಿಕ್ಕೆ ನಾವು ಇಷ್ಟಪಡೋದಿಲ್ಲ. CBI ವಿಚಾರಕ್ಕೆ
ಸ್ಟೇಟ್ ಗೌರ್ಮೆಂಟ್ ಒಂದು ಆರೋಪ ಮಾಡಿದ್ರೆ CBI ವಿಚಾರದಲ್ಲಿ ಪ್ರಜ್ವಲ್ ರೇವಣ್ಣ ಬಂಧನಕ್ಕೆ ಸಹಕಾರಿಯಾಗಿಲ್ಲ ಅಂತ. ಸರ್, ಇಲ್ಲಿ ಕಳಿಸಿಕೊಟ್ಟವರು ಇವರು, ಇನ್ವೆಸ್ಟ್ ಮಾಡುವವರು SIT ಅವರು. ಸಹಕಾರ ಏನು ಮಾಡಬೇಕು? SIT ಏನು ಸಹಕಾರ ಕೇಳ್ತದ ಅದನ್ನು ಎಲ್ಲವನ್ನು ಸೆಂಟ್ರಲ್ ಗೌರ್ಮೆಂಟ್ ಮಾಡ್ತದೆ. ನಾವು ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಕೂಡ ಆ SIT ತನಿಖೆಗೆ ಏನು ಪೂರಕವಾದಂಥ ವ್ಯವಸ್ಥೆಗಳು ಅವರಿಗೆ ಬೇಕು ಅದನ್ನು ನಾವು ಮಾಡಲಿಕ್ಕೆ ಸಿದ್ಧರಿದ್ದೇವೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.